ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಗೋರಿಕಾಯಿ ಅಂದರೆ ಕೆಲವು ಕಡೆ ಇದನ್ನು ಜವಳಿಕಾಯಿ ಅಂತಾರೆ, ಇದರದ್ದು ಮತ್ತು ತೊಗರಿಕಾಳು, ಹೆಸರುಬೇಳೆ ಸೇರಿಸಿ ಪಲ್ಯ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಗ್ರೇವಿಯಾಗಿ ಬೇಕಾದರೂ ಮಾಡ್ಕೋಬೋದು ಅಥವಾ ಡ್ರೈ ಥರ ಪಲ್ಯನೂ ಮಾಡ್ಕೋಬೋದು. ಎಲ್ಲದರ ಜೊತೆಯಲ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ಗೋರಿಕಾಯಿನ ಕೆಲವು ಕಡೆ ಜವಳಿಕಾಯಿ ಅಂತಾರೆ. ಇದು ಎಲ್ಲ ಕಾಲದಲ್ಲೂ ಸಿಗುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೋಡಿ, ಹೆಸರು ಬೇಳೆ ಇದೆಯಲ್ಲ, ಇದನ್ನು ನಾನು ಒಂದು 10 ನಿಮಿಷ ನೆನೆ ಇಟ್ಕೊಳ್ತೀನಿ. ಗೋರಿಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ ನಿಮ್ಮ ಇಷ್ಟ. ಅದು ಬೇಕಾದರೆ ಖಾರ ಹೆಚ್ಚು ಹಾಕ್ಕೋಬೋದು, ಕಡಿಮೆ ಹಾಕ್ಕೋಬೋದು. 1 ಬೌಲ್ ತೊಗರಿಕಾಳು ಮತ್ತು ಹೆಸರುಬೇಳೆ ಕೂಡ 1 ಬೌಲು, ಜೀರಿಗೆ ಮತ್ತು ಕಾಶ್ಮೀರಿ ಮಿರ್ಚಿ ಪೌಡ್ರ್ ಅಂತಾರಲ್ಲ ಅದೊಂದು ಅರ್ಧ ಸ್ಪೂನು, ಅರಿಶಿನ 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಒಂದು. ನೀವು ಇದನ್ನು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಇಷ್ಟು ಸಾಮಗ್ರಿ ಇದ್ದರೆ ರುಚಿಕಟ್ಟಾದ ಹೆಸರುಬೇಳೆ ತೊಗರಿಕಾಳು ಪಲ್ಯನ, ಗೋರಿಕಾಯಿ ಪಲ್ಯನ ನೀವು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ರೆಡಿ ಮಾಡ್ಕೋಬೋದು. ನೋಡಿ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ನಾನು. ಮತ್ತು ಇದಕ್ಕೆಲ್ಲ ಸ್ವಲ್ಪ ಕಡಲೆಬೇಳೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ನಿಮಗೆ ಚೆನ್ನಾಗಿರುತ್ತೆ, ಒಂಥರ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಇವನ್ನ ನಾವು ಹಾಕ್ಕೊಳ್ತಾ ಇರೋದು. ನೋಡಿ, ಇದಾದಮೇಲೆ ಹಸಿಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಸುಮ್ಮನೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಯಾಕೆಂದರೆ ಖಾರ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೋಬೋದು ಅಥವಾ ತೆಗೆದಿಟ್ಟು ತಿನ್ಬೋದು ಅಂತ ಹೇಳಿ. ನೋಡಿ, ಇದು ಒಗ್ಗರಣೆ ಹಾಕ್ತಾಯಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ಹೆಸರುಬೇಳೆ ಹಾಕ್ಕೊಳ್ತೀನಿ. ಆವಾಗಲೇ ಈ ತೊಗರಿ ಕಾಳು ಇತ್ತಲ್ಲ ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಬೇಯೋ ಥರ ನಿಮಗೆ ಗೊತ್ತಾಗುತ್ತೆ. ಒಂದು 5 ನಿಮಿಷ ಹಾಗೆಯೇ, ತುಂಬ ನೀರೇನು ಹಾಕೋದು ಬೇಡ. ನಿಮಗೆ ಗ್ರೇವಿ ಬೇಕಾದರೆ ನೀರು ಹಾಕ್ಕೊಳ್ಳಿ, ಇಲ್ಲಾದರೆ ಹಾಗೆಯೇ ನೀವು ಇದನ್ನು ಹಾಕ್ಕೊಳ್ಬೋದು. ಇದೇ ಥರ ನೋಡಿ, ಹೀಗೆ ಒಂದು 5 ನಿಮಿಷ ಚೆನ್ನಾಗಿ ಅದು ನಿಮ್ಗೆ ಗೊತ್ತಾಗುತ್ತೆ, ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಒಂದು 5 ನಿಮಿಷ ಹಾಗೆ ಬಿಡಿ. ನೋಡಿ, ಈಗ ಬೇಯ್ತಾ ಇದೆ, ಗೊತ್ತಾಗುತ್ತೆ ನಿಮಗೆ. ಈರುಳ್ಳಿ, ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ನಾನು ತುಂಬ ನೀರು ಹಾಕ್ತಿಲ್ಲ, ಏಕೆಂದರೆ ಡ್ರೈ ಥರ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಇದಕ್ಕೆ ನೀವು ಹೆಚ್ಚಿಟ್ಕೊಂಡಿರೋ ಗೋರಿಕಾಯಿನ ಅದಕ್ಕೆ ಹಾಕಿಬಿಡಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು, ಏಕೆಂದರೆ ಮೊದಲೇ ಕುಕ್ಕರಲ್ಲಿ ಬೇಯಿಸ್ಕೋಬೋದು. ಆದರೆ ಇದು ಎಳೆದಿದೆ, ತುಂಬ ಚೆನ್ನಾಗಿ ಬೇಯುತ್ತೆ ನೀರಲ್ಲಿ ಕೂಡ. ಈ ಥರ ಬೇಯಿಸಿದರೆ ಇದು ಕುಕ್ಕರಲ್ಲಿ ಬೇಯಿಸಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಬೇರೆ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ತಾಯಿದ್ದೀನಿ. ಒಂದು 1/4 ಲೋಟದಷ್ಟು ನೀರು ಹಾಕಿಬಿಟ್ಟು ಉಪ್ಪು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೇಯಕ್ಕಿಡ್ತೀನಿ. ನೋಡಿ, ಗೋರಿಕಾಯಿ, ತೊಗರಿಕಾಳು, ಹೆಸರುಬೇಳೆ ಹಾಕಿ ಮಾಡಿರೋ ಸ್ಪೆಷಲ್ ಪಲ್ಯ ರೆಡಿಯಾಗಿದೆ. ಇದು ತಿಂದು ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೀವಿನ ಮೇಲೆ ಯಾವಾಗಲೇ ಈ ಪಲ್ಯ ಮಾಡಿದಾಗ ನೀವು ಖಂಡಿತ ತೊಗರಿಕಾಳು ಇಲ್ದಿದ್ರೂ ಹೆಸರುಬೇಳೆ ಅಂತೂ ಇದ್ದೇ ಇರುತ್ತಲ್ವ, ಅದನ್ನು ಹಾಕಿ ಮಾಡೇ ಮಾಡ್ತೀರಾ. ಮತ್ತು ಎಲ್ಲ ಇದರಲ್ಲೂ ಕಾಲದಲ್ಲೂ ಹೆಸರುಬೇಳೆ ದೇಹಕ್ಕೆ ತುಂಬ ಒಳ್ಳೆಯದು. ಇದು ಚಪಾತಿ ಜೊತೆಯಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ದೋಸೆ, ಇಡ್ಲಿ, ಹಾಗೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ, ಈವನ್ ಬರೀದೇ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನೋಡಿದ್ರಾ? ನೀವು ಟ್ರಯಲ್ ಮಾಡಿ ನೋಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ವಿಡಿಯೋ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನೀವು ನೋಡಿ ಕಾಮೆಂಟ್